इलाफ ई मीडिया, मोस्ट ट्रस्टेड चैनल। कन्नड़ सेना ने सरकारी डिग्री कॉलेज और बुनियादी सुविधाओं के प्रावधान के लिए विरोध प्रदर्शन किया। 19 दिसंबर को कर्नाटक के चिटगुप्पा ताल्लुक में कन्नड़ सेना के सदस्यों ने चिटगुप्पा में सरकारी डिग्री कॉलेज, अस्पताल और बुनियादी सुविधाओं की कमी के खिलाफ विरोध प्रदर्शन किया। प्रदर्शनकारियों ने सरकार से चिटगुप्पा में तुरंत एक सरकारी डिग्री कॉलेज स्थापित करने और लोगों की बुनियादी जरूरतों को पूरा करने के लिए अन्य सुविधाएं प्रदान करने की मांग की। विरोध प्रदर्शन के दौरान कन्नड़ सेना के नेताओं ने इस बात पर जोर दिया कि ये सुविधाएं क्षेत्र की बढ़ती आबादी की शिक्षा और स्वास्थ्य के लिए आवश्यक है। उन्होंने कहा कि अगर उनकी मांगों को नजरअंदाज किया गया तो वह आगे भी विरोध प्रदर्शन जारी रखेंगे। चिटगुप्पा से सलाउद्दीन सिद्दीकी की रिपोर्ट। ಕನ್ನಡ ಸೇನೆ ಕರ್ನಾಟಕ ಚಿಟಗುಪ್ಪ ತಾಲೂಕಾ ಘಟಕ ವತಿಯಿಂದ ಒಂದು ದಿನದ ಸಾಂಕೇತಿಕ ಧರಣಿ ಮಾಡುವ ಪರ್ಮಿಷನ್ ತೆಗೆದುಕೊಂಡಿದ್ರು ಕೂಡ ನಮಗೆ ಯಾವುದೇ ಟೆಂಟ್ ಹೊಡೆಯಕ್ಕೆ ಅವಕಾಶ ಕೊಟ್ಟಿಲ್ಲ। ಆದರೂ ಕೂಡ ಇಲ್ಲೇ ಸರ್ಕಲ್ ಹತ್ರ ಕೂತ್ಕೊಂಡಿರೋದಂದ್ರೆ ನಾವು ಒಂದು ಹೋರಾಟ ಮಾಡೋ ಮುಖಾಂತರ ಇವತ್ತು ಚಿಟಗುಪ್ಪ ತಾಲೂಕಾ ಸುಮಾರು ವರ್ಷಗಳಿಂದ ಏನಂತಂದ್ರೆ ಘೋಷಣೆ ಆಗಿ ಯಾವುದೇ ತರ ಇಲ್ಲಿವರೆಗೂ ಸರ್ಕಾರದಿಂದ ಆಗಬೇಕಾದ ಕಚೇರಿಗಳು ಕೂಡ ಇಲ್ಲ। ನಮ್ಮ ಬೇಡಿಕೆ ಏನಿದೆ ಅಂದ್ರೆ ಬೀದರ್ ದಕ್ಷಿಣ ಕ್ಷೇತ್ರದ ಕೆಲವೊಂದು ಜಡ್ಪಿ ಸರ್ಕಲ್ಗಳು ಚಿಟಗುಪ್ಪಕ್ಕೆ ಬರ್ತಾವ ಮತ್ತು ಹುಮನಾಬಾದ್ ತಾಲೂಕಿನ ಶಾಸಕರು ಕೆಲವೊಂದು ಬಹಳಷ್ಟು ಗ್ರಾಮಗಳು ಚಿಟಗುಪ್ಪಕ್ಕೆ ಸೇರಿದಾವ। ಅದಕ್ಕಾಗಿ ಚಿಟಗುಪ್ಪ ಒಂದು ಸುಮಾರು ಬಹಳಷ್ಟು ಹಳ್ಳಿಗಳಿಂದ ಕೂಡಿದ। ಇಲ್ಲೇನಂದ್ರೆ ಸರ್ಕಾರಿ ಪದವಿ ಪೂರ್ವ ವಿಜ್ಞಾನ ಕಾಲೇಜ್ ಆಗ್ಬೇಕು, ಅದೇ ತರಹ ಡೆಂಟಲ್ ಕಾಲೇಜ್ ಆಗ್ಬೇಕು, ಅದೇ ತರ ಡಿಪ್ಲೊಮಾ ಕಾಲೇಜ್ ಆಗ್ಬೇಕಂತ ನಾವು ರಾಜ್ಯ ಸರ್ಕಾರಕ್ಕೆ ಇವತ್ತಿನ ಅಧಿವೇಶನದಲ್ಲಿ ಏನಂತಂದ್ರೆ ನಮ್ಮ ಈಗಾಗಲೇ ನಮ್ಮ ಹುಮನಾಬಾದಿನ ಜನಪ್ರಿಯ ಶಾಸಕರಾದಂತ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಬಹಳಷ್ಟು ಜನರ ಗಮನವನ್ನು ಸೆಳೆದು ಚಿಟಗುಪ್ಪಗ ತಾಲೂಕಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯ ಇವತ್ತು ಕೋರ್ಟ್ ಇರ್ಬೋದು, ಸಬ್ ರಿಜಿಸ್ಟರ್ ಕಚೇರಿ ಇರ್ಬೋದು, ಬಹಳಷ್ಟೇನು ಬೇಡಿಕೆ ಇಟ್ಟು ಒಳ್ಳೆ ರೀತಿಯಿಂದ ಏನಂತಂದ್ರೆ ಅಧಿವೇಶನದಲ್ಲಿ ಮಾತಾಡಿದಾರ। ಅವರಿಗೆ ಕನ್ನಡ ಸೇನೆ ಕರ್ನಾಟಕದಿಂದ ಮೊದಲು ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತಾ ಇಂದ ನಮ್ಮ ಬೇಡಿಕೆ ಏನದ ವಿಜ್ಞಾನ ಪದವಿ ಪೂರ್ವ ವಿಜ್ಞಾನ ಕಾಲೇಜ್ ಆಗ್ಬೇಕು, ಡೆಂಟಲ್ ಕಾಲೇಜ್ ಆಗ್ಬೇಕು, ಅದೇ ತರ ಡಿಪ್ಲೊಮಾ ಕಾಲೇಜ್ ಬೇಕು ಅಂತ ನಮ್ಮ ಮನವಿ ಅದ। ನಮ್ಮ ಮನವಿಗೆ ಸ್ಪಂದಿಸಿ ಈ ಡಿಸೆಂಬರ್ ತಿಂಗಳು ಮುಗಿಯೋದ್ರೊಳಗಾಗಿ ನಮ್ಮ ಬೇಡಿಕೆಗೆ ಸ್ಪಂದಿಸದಿದ್ದಲ್ಲಿ ಜನವರಿಯಲ್ಲಿ ಮೊದಲನೇ ವಾರದಲ್ಲೇ ನಾವು ಕನ್ನಡ ಸೇನಾ ಕರ್ನಾಟಕ ವತಿಯಿಂದ ಚಿಟಗುಪ್ಪ ಪಟ್ಟಣವೇನದಂದ್ರೆ ಬಂದ್ ಮಾಡಬೇಕಂತ ಹೇಳುತ್ತಾ ಇಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಚಿಟಗುಪ್ಪ ತಹಶೀಲ್ದಾರ್ ಮಂಜುನಾಥ್ ಸರ್ ಅವ್ರ ಮುಖಾಂತರ ಮಾನ್ಯ ತಹಶೀಲ್ದಾರರಿಗೂ ಮತ್ತು ನಮ್ಮ ಜನಪ್ರಿಯ ಶಾಸಕರಾದ ಸಿದ್ದು ಪಾಟೀಲ್ ಅವರಿಗೆ ಏನದಂದ್ರೆ ನಾವು ಈ ಪತ್ರದ ಮುಖಾಂತರ ಅವರಿಗೆ ಏನದಂದ್ರೆ ಮನವಿ ಮಾಡ್ತಾ ಇದ್ದೀವಿ।